ಕ್ರಿಕೆಟ್ ಜಗತ್ತಿನಲ್ಲಿ ತಮ್ಮ ವಿಶೇಷ ಕೌಶಲ್ಯದ ಮೂಲಕ ಒಂದು ಛಾಪು ಮೂಡಿಸಿರುವ ಕೃಷ್ಣಪ್ಪ ಗೌತಮ್ ಅವರು ಇಂದು ರಿಟೈರ್ಮೆಂಟ್ಗೆ ಒಂದು ವಿದಾಯ ಹೇಳಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಖುದ್ದು ಕೃಷ್ಣಪ್ಪ ಗೌತಮ್ ಅವರು ನಮ್ಮ ಜೊತೆ ಇದ್ದಾರೆ. ಮಾತನಾಡುವ ಪ್ರಯತ್ನವನ್ನು ಮಾಡ್ತೀನಿ. ಸರ್, ಇವತ್ತು ರಿಟೈರ್ಮೆಂಟ್ ಕೊಟ್ಟಿದ್ದೀರಿ ಸರ್, ಹೇಗೆ ಅನ್ನಿಸ್ತದೆ ಸರ್? ಖುಷಿ ಅಂತ ಹೇಳೋಕ್ಕಾಗಲ್ಲ, ಬಟ್ ಸೆಕೆಂಡ್ ಇನ್ನಿಂಗ್ಸ್ ರೆಡಿ ಆಗ್ತಾ ಇದ್ದೀನಿ ಅಷ್ಟೇ. ಸೊ ಬರೀ ರಿಟೈರ್ಮೆಂಟ್ ಫ್ರಮ್ ಕಾಂಪಿಟೇಟಿವ್ ಕ್ರಿಕೆಟು, ಲೈಕ್ BCCI ಟೂರ್ನಮೆಂಟ್ಸ್ ಆಡಲ್ಲ ಅಷ್ಟೇ. ಸರ್, ಇವಾಗ ಕ್ರಿಕೆಟ್ ಜಗತ್ತಿನಲ್ಲಿ ತಮ್ಮದೇ ಆದ ಛಾಪು ಮೂಡಿಸಬೇಕಂದ್ರೆ ಒಂದು ಕಷ್ಟಪಟ್ಟು ಕ್ರಿಕೆಟ್ ಆಡಬೇಕಾಗುತ್ತೆ ಸರ್. ಹೇಗೆ ಸರ್ ನಿಮ್ಮದು ಒಂದು ಬಾಲ್ಯದ ಜೀವನ ಸರ್? ಬಾಲ್ಯದ ಜೀವನ ಎಲ್ಲರದು ಹೆಂಗಿರುತ್ತೆ ಹಂಗೆ ಸರ್. ಸ್ವಲ್ಪ ಕಷ್ಟ ಇತ್ತು, ಸ್ವಲ್ಪ ಮಜಾ ಇತ್ತು, ಎಲ್ಲ ಥರ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಸೊ ಮನೇಲಿ ಒಂಥರ ಟಫಾಗಿ ಬೆಳೆಸಿದ್ರು. ಈಗ ಯಾವುದೇ ಸಿಚುವೇಶನ್ ನಿನ್ನ ತಲೆಗೆ ಹೋಗ್ಬಾರ್ದು, ಯಾವುದೇ ಸಿಚುವೇಶನಿಂದ ನೀನು ಕುಗ್ಬಾರ್ದು ಅಂತ. ಸೊ ಏನೇ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ರೂ ಮನೇಲಿ ಬೆಳೆಸಿದ್ದು ಸ್ವಲ್ಪ ಟಫಾಗಿ ಬೆಳೆಸಿದ್ರು. ಸೊ ಅದರಿಂದ ನಾನು ಸ್ವಲ್ಪ ಟಫಾಗಿ ಬೆಳೆದಿದ್ದೆ. ಸರ್, ಇವಾಗ ಕ್ರಿಕೆಟ್ ಆಡಬೇಕಂದ್ರೆ ಬೆಳಗ್ಗೆ ಹೇಳಬೇಕು, ಎಷ್ಟು ಗಂಟೆಗೆ ಓದ್ತಿದ್ರಿ, ಹೇಗೆ ಪ್ರಾಕ್ಟೀಸ್ ಮಾಡ್ತಾಯಿದ್ದೀರಿ ಸರ್? ಈಗ ಜನರಲಿ ಒಂದು 6 ಗಂಟೆಗೆ ಎದ್ದು ಪ್ರಾಕ್ಟೀಸ್ಗೆ ಹೋಗೋದು. ಸಮ್ಮರ್ ಕ್ಯಾಂಪ್ಸ್ ಇದ್ದಾಗ ಒಂದು 5:30ಗೆ ಎದ್ದು ರೆಡಿಯಾಗಿ ಒಂದು 6 o'clock ಇರಬೇಕಾಗಿತ್ತು. ಸೊ ಅದೇ ಥರ ಲೈಕ್ ಎಲ್ಲ ಕ್ರಿಕೆಟರ್ಸ್ ಯಾವ ಥರ ಪ್ರಿಪೇರ್ ಮಾಡ್ತಾರೆ, ಯಾವ ಥರ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಸೇಮ್ ಅದೇ ಥರ ಸ್ಟಾರ್ಟ್ ಆಗಿದ್ದು ನಂದು ಕೆರಿಯರು. ವೆರಿ ವೆರಿ ನಾಮಿನಲ್ ಟೈಪ್ ಕ್ರಿಕೆಟರ್ಸ್ ಸ್ಟಾರ್ಟ್ ಆಗಿದೆ. ಬಟ್ ಅದೇ ಫಾರ್ಚುನೇಟ್ಲಿ ಆನ್ ಅ ರೈಟ್ ಸೈಡ್. ಸರ್, ಇವಾಗ ಒಂದು ಕಲಿಬೇಕಾದ್ರೆ ಕಷ್ಟಪಟ್ಟು ಕಲಿಬೇಕು. ಆ ಕಲೆಯನ್ನು ಹೇಳ್ಕೊಡೋಕ್ಕೆ ಗುರುಗಳಿರ್ಬೇಕು ಸರ್. ಆ ಗುರುಗಳು ನಾವು ಏನಾದರೂ ತಪ್ಪು ಮಾಡಿದರೆ ಬೈಯೋದು ಮಾಡ್ತಾರೆ ಸರ್. ಹೇಗೆ ನಿಮ್ಮ ಕೋಚ್ಗಳು ಸಹಾಯ ಮಾಡ್ತೀವಿ ಸರ್ ನಿಮಗೆ? ಸುಮಾರು ಜನ ಕೋಚಸ್ ಬಂದರು ಹೋದರು. ಏನಂದರೆ ನೀವು ತುಂಬ ಟೀಮ್ಸ್ಗೆ ಆಡಬೇಕಂದ್ರೆ, ಯಾವಾಗ ನೀವು ಪ್ರೊಫೆಷ್ನಲ್ ಕ್ರಿಕೆಟ್ ಆಡಬೇಕಂದ್ರೆ ನೀವು ತುಂಬ ಜನ ಕೋಚಸ್ನ ಮೀಟ್ ಮಾಡ್ತೀರಾ. ಬಿಕಾಸ್ ರಂಜಿ ಟ್ರೋಫಿ ಬೇರೆ ಇರ್ತಾರೆ, ಇಂಡಿಯಾ ಎ ಬೇರೆ ಇರ್ತಾರೆ, ದಿಲೀಪ್ ಟ್ರೋಫಿ ಬೇರೆ ಇರ್ತಾರೆ. ಸೊ ಎಲ್ಲರ ಜೊತೆ ನೀವು ಏನು ಕಲಿಬೋದು ಅದನ್ನು ಕಲ್ತ್ಕೊಂಡಿದ್ದೀನಿ ನಾನು. ಅಂದರೆ ಯಾವ ಥರ ಬೆಸ್ಟ್ ನಿನ್ನಿಂದ ತೆಗಿಬೇಕು ಅಂತ ನೋಡ್ತಾ ಇರ್ತಾರೆ. ಸೊ ಆ ಬೆಸ್ಟನ್ನು ತೆಗೆಯೋದನ್ನ ಅವ್ರು ಯಾವ ಥರ ಕನ್ವರ್ಟ್ ಮಾಡ್ತಾರೆ, ಯಾವ ಥರ ನಿನಗೆ ಕನ್ವೆ ಮಾಡ್ತಾರೆ, ಅದು ತುಂಬ ಇಷ್ಟ ಆಗ್ತಾಯಿದೆ ನನಗೆ. ಸರ್, ನೀವು ಸುಮಾರು ಮ್ಯಾಚ್ಗಳು ಆಡಿದ್ದೀರಿ ಸರ್. ಯಾವ ಮ್ಯಾಚ್ ನಿಮಗೆ ಇಷ್ಟವಾದದ್ದು ಮತ್ತು ನೆನಪಿರೋದು ಸರ್? ಅಂದರೆ ಒಂದು ಸೈಯದ್ ಮುಸ್ತಾಕ್ ಅಲಿ ಫೈನಲ್ಸು, ಇನ್ನೂ ಒಂದು ಸೈಯದ್ ಮುಸ್ತಾಕ್ ಅಲಿ ಫೈನಲ್ಸ್ ಆದಮೇಲೆ ರಂಜಿ ಟ್ರೋಫಿ ನಾವು ಚೆನ್ನೈ ಮೇಲೆ, ಅಂದರೆ ತಮಿಳ್ನಾಡು ಟೀಮ್ ಮೇಲೆ ಆಡಿದ್ರಿ. ಅಲ್ಲಿ 14 ವಿಕೆಟ್ ತೆಗೆದಿದ್ದೆ. ಸೊ ಅದು 2 ಮ್ಯಾಚು ಈಗಲೂ ಜ್ಞಾಪಕ ಇದೆ ಕರೆಕ್ಟಾಗಿ. ಸರ್, ನಿಮಗೆ ಇವಾಗ ಕ್ರಿಕೆಟ್ನಲ್ಲಿ ಬೇರೆ ಬೇರೆ ಒಂದು ದಿಗ್ಗಜ ನಾಯಕರು ಇರ್ತಾರೆ ಸರ್. ಆ ನಾಯಕರೆಲ್ಲ ಹೇಗೆ ನಿಮಗೆ ಸಪೋರ್ಟ್ ಮಾಡ್ತಾಯಿದ್ರು ಸರ್? ಅಲ್ಲ, ಎಲ್ಲರ ಜೊತೆ ಕ್ರಿಕೆಟ್ ಆಡಿದಾಗ ನಿಮ್ಮ ಫೆಲೋ ಕ್ಯಾಪ್ಟನ್ಸು ಆಬ್ವಿಯಸ್ಲಿ ನೀವು ಅಲ್ಲಿ ಡಿಸರ್ವಿಂಗ್ ಇದೆ, ಅದರಿಂದನೇ ಇರೋದು. ಸೊ ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡಿಸ್ತಾಯಿದ್ರು. ಎಲ್ಲರೂ ಅವ್ರ ಕಡೆಯಿಂದ ಏನು ಬೆಸ್ಟ್ ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗುತ್ತೆ, ಅಂದರೆ ನಮ್ಮ ಬೆಸ್ಟ್ ಏನು ತೆಗಿಯೋಕ್ಕಾಗುತ್ತೆ ಅದನ್ನ ಟ್ರೈ ಮಾಡ್ತಾಯಿದ್ರು. ಸೊ ಎಲ್ಲರೂ ತುಂಬ ಖುಷಿಯಾಗಿದ್ರು. ಸರ್, ಇವತ್ತು ನೀವು ರಿಟೈರ್ಮೆಂಟ್ ಹೇಳಿದ್ದೀರಿ. ಇದಕ್ಕೂ ಮುಂಚೆ ಒಂದು ಲಾಸ್ಟ್ ಮ್ಯಾಚ್ ಅಂತ ಇರುತ್ತೆ. ಆ ಮ್ಯಾಚಲ್ಲಿ ಯಾವುದು ರಿಮೆಂಬರ್ ಇರೋದು ಒಂದು ಕ್ಷಣ ಸರ್? ನಾನು ಲಾಸ್ಟ್ ಮ್ಯಾಚ್ ಆಡಿದಾಗ ಅಂದರೆ ಮ್ಯಾಚ್ ಗೆಲ್ಸಿದ್ದು ಜ್ಞಾಪಕ ಇದೆ. ಅಂದರೆ ಸಿಂಗಲ್ ಹ್ಯಾಂಡೆಡ್ ಆಗಿ ಮ್ಯಾಚ್ ಗೆಲ್ಸಿರೋದೆಲ್ಲ ಇದೆ. ಸೊ ಅದಕ್ಕೆ ಜ್ಞಾಪಕ ಇದೆ. ಸರ್, ಇವಾಗ ರಿಟೈರ್ಮೆಂಟ್ ಕೊಟ್ಟಿದ್ದೀರಿ, ಮುಂದಿನ ನಡೆ ಏನು ಸರ್? ಅಂದರೆ ಏನು ಮಾಡ್ತೀರಿ ಅಂತ ಏನು ಪ್ಲ್ಯಾನ್ಸ್ ಏನೇನಿದೆ ಸರ್? ಇಲ್ಲ, ಸೆಕೆಂಡ್ ಇನ್ನಿಂಗ್ಸ್ ರೆಡಿ ಆಗ್ತೀನಿ, ಇನ್ನೂ ಏನೂ ಪ್ಲ್ಯಾನ್ ಮಾಡಿಲ್ಲ. ಹೋಪ್ಫುಲಿ ಕ್ರಿಕೆಟ್ ವಾಪಸ್ ಬರ್ತೀನಿ ಆ್ಯಸ್ ಅ ಕೋಚ್ ಅಥವಾ ಮೆಂಟರ್ ಏನೋ ಒಂದು. ಬಟ್ ಕ್ರಿಕೆಟ್ ಕಾಂಟ್ರಿಬ್ಯೂಟ್ ಮಾಡೋಕ್ಕೆ ಬಂದೇ ಬರ್ತೀನಿ ವಾಪಸ್. ನೀವು ರಿಟೈರ್ಮೆಂಟ್ ಕೊಟ್ಟಿದ್ದೀರಿ, ಒಂದು ಅಭಿಮಾನಿಗಳಿಗೆ ಎಲ್ಲೋ ಒಂದು ಕಡೆ ನಮ್ಮದು ಬಾಸ್ ರಿಟೈರ್ಮೆಂಟ್ ಕೊಟ್ಟರಲ್ಲ ಅಂತ ಹಿಂಗೆ ಒಂದು ವಿಷಯ ಇರುತ್ತೆ ಸರ್. ಏನು ಹೇಳ್ತೀವಿ ಸರ್ ನಿಮ್ಮ? ಎಲ್ಲೂ ಹೋಗ್ತಾ ಇಲ್ಲ, ವಾಪಸ್ ಬರ್ತಾಯಿದ್ದೀನಿ ವೆರಿ ಸೂನ್. ನಾನು ಆನ್ ದ ಫೀಲ್ಡ್ ಸೇಮ್ ಕಲರ್ಸಲ್ಲಿ ಆಡ್ತಾ ಇಲ್ಲ ಅಷ್ಟೇ, ಬಟ್ ಅದೇ ಥರ ಕಾಂಟ್ರಿಬ್ಯೂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇದಾಗಿತ್ತು ಕೃಷ್ಣಪ್ಪ ಗೌತಮ್ ಅವರ ಮಾತು. ನಾನು ಕ್ರಿಕೆಟ್ಗೆ ವಿದಾಯ ಹೇಳಿದ್ದೇನೆ, ಆದರೆ ಕ್ರಿಕೆಟ್ನಲ್ಲಿ ಇರುತ್ತೇನೆ, ಕೆಲಸ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ನಾನು ಸಂಗಮೇಶ್ ಮಿತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.